ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಬಸವರಾಜ್ ಉಮ್ರಾಣಿ ಅವರಿದ್ದಾರೆ. ಮಾನವ ಕಂಪ್ಯೂಟರ್ ಅಂತ ಹೇಳ್ಬೋದು. ಎಲ್ರಿಗೂ ಎಲ್ಲ ಮಕ್ಕಳಿಗೂ ಕೂಡ ಒಂದು ಇನ್ಸ್ಪಿರೇಷನ್. ಹಾಗಾಗಿ ಬಹುಶಃ 10,000 ನಂಬರ್ಗಳನ್ನು ತಲೆ ಇಟ್ಕೊಡುವಂಥದ್ದು ರಾಜ್ಯದ ದೇಶದ ಪ್ರಧಾನಮಂತ್ರಿ ತನಕ ಕೂಡ ಅವರ ದೇಶ ಕಲಿಸ್ಕೊಂಡಿರ್ತಕ್ಕಂಥ ಉಮ್ರಾಣಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮೊಟ್ಟಿಗೆ. ನಮಸ್ಕಾರ ಗೌಡ್ರ. ನಮಸ್ತೆ ಸರ್. ಸರ್ ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ. ಬಸವರಾಜ್ ಉಮ್ರಾಣಿ ಅಂತ ಆಗಲಿ ನೀವು ಹೇಳಿದ್ರಿ. ಅತನೇ ನಮ್ಮ ಊರು ಶಿಕ್ಷಣ MA BEd ಆಗಿದೆ. ಅದರ ಜೊತೆಗೆ ಮ್ಯಾಥಮೆಟಿಕ್ಸ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿಶೇಷತೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ ಹುಟ್ಟಿದ್ದು. ಸೊ 21/6/1983. ಸೊ ಮಂಗಳವಾರ ಬರ್ತದೆ, ಕರೆಕ್ಟಾ? ಸರಿ ಸರ್. ಈಗ ನಿಮ್ಮ ಮೊಬೈಲ್ ನಂಬರು 9844961254 ಅಂತ ಈ ರೀತಿ 10,000 ಫೋನ್ ನಂಬರ್ ಮೈಂಡಲ್ಲಿ ಸೇವ್ ಇದೆ. 5:15 ಆಗಿದೆ ಸಮಯ ಈಗ. ಆಮೇಲೆ ಕೋಟಿವರೆಗೆ ಲೆಕ್ಕ ಮಾಡ್ತೀವಿ. ಕೂಡುದು ಕೆಳದು ಬನಾಕಾರ ಬಾಕಾರ ಸ್ಕ್ವೇರ್ ಕ್ಯೂಬ್ ಟೇಬಲ್ಸ್ ಎಲ್ಲ 30 ಅಂಕಿ ಹೇಳಿದ್ರೆ ರ್ಯಾಂಡಮ್ ಅಂಗಿ ಇಂಟ್ರೆಸ್ಟ್ ಇದೆ ಹೇಳುವಂಥದ್ದು. ಇವೆಲ್ಲ ನಮ್ಮ ವಿಶೇಷತೆ ಇದೆ. ಇದೇನು ಮಾಡಬೇಕಂತ ನಾವೆಲ್ಲ ಮಕ್ಕಳಿಗೆ ಸ್ಕೂಲ್ ಕಾಲೇಜಿಗೆಲ್ಲ ಹೋಗಿ, ಗೌರ್ಮೆಂಟ್ ಆಫೀಸು ಕಂಪ್ನಿಗೆಲ್ಲ ಹೋಗಿ ಸಿಂಪಲ್ ಮ್ಯಾಥಮೆಟಿಕ್ಸ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಕಡೆಗೂ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಸರ್. ನಿಮ್ಮ ಬಗ್ಗೆ ನಾನು ಭಾಳ ಕೇಳಿದ್ದೆ ಮತ್ತು ಒಂದು ಸಾರಿ ಭೇಟಿಯಾಗಿದ್ವಿ. ಇವತ್ತು ಪುನಃ ನಿಮ್ಮ ಮನೆಗೆ ಬಂದಿದ್ದು ಭಾಳ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್. ಯಾರೆಲ್ಲ ಭೇಟಿಯಾಗಿದ್ರಿ? ಅಬ್ದುಲ್ ಕಲಾಂ ಅವರು, ಮೋದಿ, ದುಬೈ ಕಿಂಗು, ಆಮೇಲೆ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ, ರಾಜ್ಯಪಾಲರು, ಅನೇಕ ಮಠಾಧೀಶರು, ಅಧಿಕಾರಿಗಳು, ಮಂತ್ರಿಗಳೆಲ್ಲರೂ ಸನ್ಮಾನ ಮಾಡಿದ್ದಾರೆ ಸರ್. ತಾವೆಲ್ಲ ನಮ್ಮನ್ನ ಮಜಾ ಟಾಕೀಸಲ್ಲಿ ಸೃಜನ್ ಲೋಕೇಶ್ವರ ಕಾರ್ಯಕ್ರಮ ನೋಡಿದ್ರು. ಅಲ್ಲಿಂದ ಜಾಸ್ತಿ ತಮಗೆ ಹೌದು. ನಾವತ್ತಿ ಮಟ್ಟಕ್ಕೆ ಬರಲಿಕ್ಕೆ ಮೂಲ ಕಾರಣವೇ ನಮ್ಮ ಸೃಜನ್ ಲೋಕೇಶ್ವರ ಮತ್ತು ಮಜಾ ಟಾಕೀಸ್ ಕಾರ್ಯಕ್ರಮ. ಆದ್ಮೇಲೆ ತಮಗೆಲ್ಲ ಈ ಥರದ ಇನ್ಸ್ಪಿರೇಷನ್ ಇರ್ತಕ್ಕಂಥ ವ್ಯಕ್ತಿಗಳನ್ನ ಇದು ಉದಯ ಮಾಡೋ ಉದ್ದೇಶ ಇಷ್ಟೇ. ನಮ್ಮ ಒಟ್ಟಿಗೆ ನಮ್ಮ ಮನೆಗೆ ಬಂದಿದ್ದರು, ಅವ್ರನ್ನ ಆತಿಥ್ಯವನ್ನು ಕೊಟ್ಟು ನಮ್ಮ ಉದ್ದೇಶ ಇಷ್ಟೇ. ತಾವೆಲ್ಲರೂ ಕೂಡ ಒಬ್ಬ ನಾವೇನೋ ಕಣ್ಣಿಲ್ಲ, ಕಾಲಿಲ್ಲ, ಕೈ ಇಲ್ಲ ಅಂಥೇಳಿ ಧೃತಿಗೆಡ್ತಂಥ ಇಂಥ ಸಮಯದಲ್ಲಿ ಅವ್ರು ಅದನ್ನೇ ಚಾಲೆಂಜ್ ತೊಗೊಂಡು ಇವತ್ತು ಅದನ್ನು ಇನ್ಸ್ಪಿರೇಷನ್ ತೊಗೊಂಡು ಅವ್ರ ಬದುಕನ್ನು ನಿರ್ವಹಿಸೋ ಜೊತೆಗೆ ತಮ್ಮ ಹೆಸರನ್ನು ಕೂಡ ರಾಷ್ಟ್ರಾದ್ಯಂತ ಮಾಡಿದ್ದಾರೆ. ತಮ್ಮಲ್ಲೂ ಕೂಡ ಅನೇಕ ಮಕ್ಕಳಿದ್ದಾರೆ, ಶಾಲೆಯಲ್ಲಿ ಮಕ್ಕಳಿದ್ದಾರೆ. ಅನೇಕ ಶಾಲೆಯಲ್ಲಿ ಕರೆಸಿ ಅವ್ರನ್ನ ಮೋಟಿವೇಶನ್ ಸ್ಪೀಚ್ ಕೊಡಿಸ್ತಾರೆ. ಸೊ ನಾನು ಇವತ್ತು 2-3 ಶಾಲೆ ಕಳಿಸ್ಕೊಟ್ಟಿದ್ವಿ. ಹಾಗೆ ರಾಜ್ಯದ ಯಾವುದೇ ಶಾಲೆಗಳು ಕೂಡ ಮಕ್ಕಳು ತಮ್ಮಲ್ಲಿ ಆಸಕ್ತಿ ಇದ್ದರೆ ಅವ್ರನ್ನ ಇನ್ಸ್ಪಿರೇಷನ್ಗೆ ಬಳಸ್ಕೊಳ್ಳಿ. ಇದರಿಂದ ಒಂದಷ್ಟು ಜನಕ್ಕೆ ಅನುಕೂಲ ಆದರೆ ಬಹುಶಃ ನಮ್ಮ ಬಸವರಾಜ್ ಉಮ್ರಾಣಿ ಅವರ ಶ್ರಮ ಸಾರ್ಥಕ ಆಗುತ್ತೆ. ಮತ್ತು ಯಾವುದೇ ವೈಕಲ್ಯ, ಅಂಗವೈಕಲ್ಯ ಅಲ್ಲ, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ವೈಕಲ್ಯವೇ ಅದು ವೈಕಲ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಸದುಪಯೋಗ ಬಳಸ್ಕೊಳ್ಳಿ. ತಾವೇನಾದರೂ ಅವರ ಇನ್ಸ್ಪಿರೇಷನ್ಗೆ ಅವಶ್ಯಕತೆ ಇದ್ದಲ್ಲಿ ನಾವು ಕೂಡ ತಮಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ತಮ್ಮ ಧನ್ಯವಾದಗಳು. ಥ್ಯಾಂಕ್ ಯು.